ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮ ಮಾಹಿತಿಗಳ ತಂಡ. ನಿನ್ನೆ ನಡೆದಂಥ ಒಂದು ಟಿ ಪರೀಕ್ಷೆ ಪೇಪರ್ 2ನ ಉತ್ತರವನ್ನು ಈ ವಿಡಿಯೋದಲ್ಲಿ ಬಂದಿದ್ದೇವೆ. ನಿನ್ನೆ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದೆ. ಉತ್ತರಗಳನ್ನು ಪ್ರಾಕ್ಟೀಸು ಸ್ವಲ್ಪ ಲೇಟ್ ಆಯಿತು, ಇದಕ್ಕೆ ಕ್ಷಮೆಯನ್ನು ಕೋರ್ತಾ ಉತ್ತರವನ್ನು ಹೇಳುತ್ತಾ ಬಂದಿದೆ. ಮೈಸೂರು ಮಲೆ ಕವನ ಸಂಕಲನದ ಕರ್ತೃ ಮುಖ್ಯವಾಗಿ KS ನಿಸಾರ್ ಅಹಮದ್ ಅವರು. SG ಸಣ್ಣ ಗುಡ್ಡಯ್ಯನವರು ಪ್ರಕಟಿಸಿದ ಹೊಸ ಕವನ ಸಂಕಲನ ಮುಖ್ಯವಾಗಿ ಅಭಿಪ್ಸೆ. ಶಿವಮೊಗ್ಗ ಕರ್ನಾಟಕ ಸಂಘದ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಮಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಧ್ರುವಾಂತರ ಈ ಪದದಲ್ಲಿರುವ ಸಂಧಿ ಸವರ್ಣ ದೀರ್ಘ ಸಂಧಿ. ತಮ್ಮ ಕವನವನ್ನು ಓದಲು ಬಾರದ ತರುಣ ಕವಿಯು ಮಸ್ತಿಯವರನ್ನು ಇದಕ್ಕೆ ಹೋಲಿಸಿದ್ದಾರೆ. ಮುಖ್ಯವಾಗಿ ಅಗಾಧವಾದ ಸಮುದ್ರ. KS ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅದು ಹೀಗೆ, ಮುಖ್ಯವಾಗಿ ಸಿಪಾಯಿ. SG ಸಣ್ಣ ಗುಡ್ಡಯ್ಯನವರ ವ್ಯಕ್ತಿತ್ವ ಈ ರೀತಿಯದು ಅಲ್ಲ, ಇದು ಮುಂಗೋಪಿತನ. ಗುಣಗುಣ ಈ ಪದದಲ್ಲಿರುವ ವ್ಯಾಕರಣಾಂಶ ಯಾವುದು? ಇದು ಅನುಕರಣ ಅವ್ಯಯ. 9ರಿಂದ 15 ಪ್ರಶ್ನೆಗಳು. ಮುಖ್ಯವಾಗಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಪದ್ಯವನ್ನು ಬೇಗನೆ ಓದುತ್ತಾ ಹೋಗುತ್ತಾನೆ. ರಾವಣ ಕೊಂದು ಸೀತೆಯ ತಂದು ನಗುನಗುತ್ತ ತಾಯಿಗೆ ಧರಿದ ರಾಮಚಂದ್ರ ಕೋದಂಡದಂತೆ ಬಾಗಿದನು. ಕೈ ಮುಗಿದಾಗ ಉಂಗುರದನು ಮಾಣಿಕ್ಯ ಕಿರಣ ಮೂಡಿ ಮುಳುಗಿತು. ಲೋಕಮಾತೆ ಸೀತಾಮಣಿಯ ಮಾಂಗಲ್ಯ ಮಾಲೆ ಒಳಗೆ ಕೌಸಲ್ಯ ಹರಿಸಿದಳು ತನ್ನ ಕರುಳಿನ ಮುಗುಳ ನೀರಿನೊಳಗೆ ಕಣ್ಣಿನೊಳಗೆ. ಕಾಡಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ ಬನ್ನಿ ಮೂಲೋಕದೊಡೆಯ. ಸ್ನೇಹಿತರೆ, ಅತ್ಯಂತ ಉದ್ದವಾಗಿದೆ, ಬೇಡ. 9ರಿಂದನೇ ಹೋಗುತ್ತೇನೆ. 100ಕ್ಕೆ 100ರಷ್ಟು ಪದ್ಯದಲ್ಲಿ ಬಂದಿರುವ ಮೂಲೋಕದೊಡೆಯ ಶ್ರೀರಾಮ. ಉಂಗುರ ಮಾಣಿಕ್ಯ ಕಿರಣ ಇಲ್ಲಿ ಮೂಡಿ ಮೊಳಗಿತು ಸೀತೆಯ ಮಾಂಗಲ್ಯ ಮಾಲೆಯಲ್ಲಿ. ಕೌಸಲ್ಯ ಬಿಸಿಯುಸಿರು ಜಾರಿ ಇಲ್ಲಿ ಬಿದ್ದಿತು, ಮುಖ್ಯವಾಗಿ ಜಾನಕಿಯ ಮುಖದ ಮೇಲೆ. ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು, ಮುಖ್ಯವಾಗಿ ಸೀತೆ. ಕೌಶಲ್ಯವು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆ ಎಂದು ಹರಸಿದಳು. ಕಾಡಮರೆಯರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ. 14ನೇ ಪ್ರಶ್ನೆ. ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ಯಾವುದು? 100ಕ್ಕೆ 100ರಷ್ಟು ಇದು ದ್ವಂದ್ವ ಸಮಾಸ. ನಗು ನಗುತ್ತ ಈ ಪದದ ವ್ಯಾಕರಣಾಂಶ ಯಾವುದು? ಅದು ದ್ವಿರುಕ್ತಿ. ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಇದು ಆಗಿರುತ್ತದೆ. ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ. ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿಗೆ ಕಥನ ಪದ್ಧತಿ ಎಂದು ಕರೆಯುತ್ತಾರೆ. ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದೆ ಇರುವುದು ಪಠ್ಯಪುಸ್ತಕ ಪದ್ಧತಿ. ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಗಳನ್ನು ಉಪಯೋಗಿಸಿ ಕಲಿಕಾ ಪದ್ಧತಿಗೆ ನಿದರ್ಶನ ಪದ್ಧತಿ ಎಂದು ಕರೆಯಲಾಗುತ್ತದೆ. ಕೆಳಗಿನ ಹೇಳಿಕೆಗಳಲ್ಲಿ ಇದು ಉತ್ತಮ ಮಾತುಗಾರಿಕೆ ಲಕ್ಷಣ. ಸಂದರ್ಭಕ್ಕೆ ಅನುಸಾರವಾಗಿ ಹಿತಮಿತವಾಗಿ ಮಾತನಾಡುವುದು. ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಮುಖ್ಯವಾಗಿ ಕೇಶಿರಾಜನು. ಆಯ್ಕೆ 2. ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆಗೆ ಕ್ರಿಯಾ ಸಂಶೋಧನೆ ಎಂದು ಕರೆಯುತ್ತಾರೆ. ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲ ಕಲಿಯುವ ವಿಧಾನಕ್ಕೆ ಸ್ವಯಂಬೋಧಿನಿ ವಿಧಾನ ಎಂದು ಕರೆಯುತ್ತಾರೆ. ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವ ಒಂದು ಪ್ರಕ್ರಿಯೆಗೆ ಭಾಷಾಂತರ ಎಂದು ಕರೆಯುತ್ತಾರೆ. ಪ್ರಶ್ನೆ 25. ಒಂದು ವಿಷಯವನ್ನು ಕುರಿತಂತೆ ಪಠ್ಯಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರವನ್ನು ಸಂಗ್ರಹಿಸಿ ಬರೆಯುವುದೇ ಸಂಕ್ಷೇಪ ಬರವಣಿಗೆ. ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬದ್ಧ ತರ್ಕಬದ್ಧವಾದ
ವಾಕ್ಯವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು. ಪ್ರಬಂಧ. ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು, ಕಲಿಕೆಯತ್ತ ಆಸಕ್ತಿ ಮೂಡಿಸಿ, ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿಗೆ ಪ್ರಶ್ನೋತ್ತರ ಪದ್ಧತಿ ಎಂದು ಕರೆಯಲಾಗುತ್ತದೆ. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ. ಸ್ನೇಹಿತರೆ, ಇಲ್ಲಿ ಒಟ್ಟು ಎಂದು ಕೇಳಲಾಗಿದೆ, ಆದ್ದರಿಂದ 104. ಮದಸೊಕ್ಕಿದ ಆನೆ ಇದ್ದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ ಉಪಮಾ ಅಲಂಕಾರ. ಸುನಿತ ಅಥವಾ ಸಾನೆಟ್ನಲ್ಲಿರುವ ಪಾದಗಳ ಸಂಖ್ಯೆ ಮುಖ್ಯವಾಗಿ 14. ಇಲ್ಲಿ ಪಾರ್ಟ್ 2 ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕುರಿತಾಗಿದೆ. ಮುಖ್ಯವಾಗಿ ಮೊದಲಿಗೆ ಒಂದು 6 ಪ್ರಶ್ನೆಗಳು ಏನು ಈ ಪ್ಯಾಸೇಜ್ಗೆ ಸಂಬಂಧಿಸಿದ ಪ್ಯಾಸೇಜನ್ನು ಓದುವುದಿಲ್ಲ, ನೇರವಾಗಿ ಪ್ರಶ್ನೆಗಳಿಗೆ ಹೋಗುತ್ತೇನೆ. 31ರಿಂದ 35ನೇ ಪ್ರಶ್ನೆಗಳು. ನೀವು ಬೇಕಿದ್ದರೆ ವಿಡಿಯೋನ ಪಾಸ್ ಮಾಡಿ ನೋಡಿ, ಚಿಕ್ಕದಾಗಿ ಮಾಡಿನೂ ತೋರಿಸುತ್ತೇನೆ. ವಿಡಿಯೋ ದೊಡ್ಡದಾಗುತ್ತಾ ಹೋಗ್ತದೆ ನಿಮಗೆ. 31. ರಾಬರ್ಟ್ ವೆಂಟ್ ಟು ದಿ ಅದರ್ ಸೈಡ್ ಆಫ್ ರೋಡ್ ಬಿಕಾಸ್ he went to see why the crowd has gathered. 32ನೇದು. The word pavement in the passage, it means a path at side of road for people walk on. 2ನೇದು. The noun form of perform. ಉತ್ತರ performance. The old man let out loud cry suddenly in order to. The 4th one showed that he was in grief. 34th is 4th. The monkey trick he soon discovered were in no way remarkable. The underlined word in given below sentence is, it is adjective. ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ 36ರಿಂದ 40ರವರೆಗೆ ಒಂದು ಪೊಯಮನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪೊಯಮನ್ನು ಓದುತ್ತಾ ಹೋಗೋದಿಲ್ಲ, ವಿಡಿಯೋನ ಪಾಸ್ ಮಾಡಿ ನೋಡಿ ಅಂತ ದಯವಿಟ್ಟು ಕೇಳಿಕೊಳ್ಳುತ್ತೇನೆ. ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ. 36. ದ ಪೊಯಮ್ ಈಸ್ ಅ ಕನ್ವರ್ಸೇಷನ್ ಬಿಟ್ವೀನ್ ದ ಗೋಬ್ಲೆಟ್ ಆ್ಯಂಡ್ ಪೊಯೆಟ್. ಇನ್ ದಿ ಪೊಯಮ್ ಐ ರೆಫರ್ ಟು ದ ಗೋಬ್ಲೆಟ್. According to the poem, the correct statement is. 3rd one, the goblet was happy with its past life. Expression which state that the goblet wanted freedom is to break away. ಸ್ಲೀಪ್ ಡೀಪ್ ಫೀಲ್ ಅಂದರೆ ಸಹ ಸಂಬಂಧ ಕುರಿತು ಇಲ್ಲಿ ಕೇಳಲಾಗಿದೆ. ಮುಖ್ಯವಾಗಿ ಸ್ಲೀಪ್ ಡೀಪ್ ಫೀಲ್. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ರೀಡ್ ದಿ ಗಿವನ್ ಪಿಕ್ಚರ್ ಆ್ಯಂಡ್ ದ ಕ್ವಶನ್ ದ್ಯಾಟ್ ಫಾಲೋ ಬೈ ಚೂಸಿಂಗ್ ಮೋಸ್ಟ್ ಅಪ್ರಾಕ್ಸಿಮೇಟ್ ಆಪ್ಷನ್ ಎಂದು ಕೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇಲ್ಲಿ ಕೇಳುತ್ತಾ ಹೋಗಲಾಗುತ್ತದೆ. ಚರ್ಚನ್ನು ಕೊಟ್ಟಿದ್ದಾರೆ. ಪಾರ್ಕು, ಮ್ಯೂಸಿಯಮ್ಮು, ಫಾರೆಸ್ಟು, ಗೌರ್ಮೆಂಟ್ ಸೆಂಟರು, ಹಾಸ್ಪಿಟಲು, ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್, ಕಮ್ಯುನಿಟಿ ಸೆಂಟರ್. ಅಂದರೆ ಈ ಒಂದು ಮ್ಯಾಪ್ನಲ್ಲಿನ ಚಿತ್ರಗಳಿಗೆ ಸಂಬಂಧಿಸಿದಂಥ ಪ್ರಮುಖವಾದಂಥ ಒಂದು ಚಿತ್ರಗಳ ಮಾಹಿತಿ ಅದು. ಈ ಮ್ಯಾಪನ್ನು ನೋಡಿ ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮ್ಯಾಪನ್ನು ನೋಡಿ ಇನ್ನೊಮ್ಮೆ. ದ ಟ್ರೈನ್ ಸ್ಟಾಪ್ ಆನ್ ಅಂದರೆ ರೈಲು ಎಲ್ಲಿ ನಿಲ್ಲುತ್ತದೆ? ಸೆಂಟರ್ ಡ್ರೈವ್. ಇಫ್ ಯು ಆರ್ ನಾಟ್ ಆಟ್ ಜಂಕ್ಷನ್ ಆಫ್ ದಿ 3rd ಸ್ಟ್ರೀಟ್ ಆ್ಯಂಡ್ ದಿ ಮಾರ್ಕೆಟ್ ಸ್ಟ್ರೀಟ್, ದ ಮ್ಯೂಸಿಯಮ್ ಈಸ್ ಕಾರ್ನರ್. ಉತ್ತರ ಸ್ನೇಹಿತರೆ 3ನೇದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ. ದ ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್, ಚಿತ್ರವನ್ನು ನೋಡಿ, ಕಮ್ಯುನಿಟಿ ಸೆಂಟರ್. ದ ಸಿಂಬಲ್ ಆಫ್ ಅಂದರೆ ಈ ಚಿತ್ರವು ಯಾವುದಕ್ಕೆ ಸಂಬಂಧಿಸಿದೆ ಎಂದು ಇಲ್ಲಿ ಕೇಳಲಾಗಿದೆ. ಸಾಮಾನ್ಯವಾಗಿ ಇದು ತಮಗೆಲ್ಲ ಗೊತ್ತಿದೆ, ರೈಲ್ವೆ ಟ್ರ್ಯಾಕ್. ದ ಕಮ್ಯುನಿಟಿ ಸೆಂಟರ್ ಈಸ್ ಡ್ಯಾಶ್ ದಿ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ಬ್ಲ್ಯಾಂಕ್ ಈಸ್ ನೆಕ್ಸ್ಟ್ ಟು.
While developing the skill regarding reading through the phonic method, a teacher facilitates learning through sounds. The full form of TRP, a method evolved by James Asher, experimental psychologist. The answer is 47th, the total physical response. 48th one, listening to speech to compared using radio is learning through the answer is fourth one, pick and speak. Photo as photo, college as college. He need remedial teaching in ಸ್ಪೆಲ್ಲಿಂಗ್ ಆ್ಯಂಡ್ ವೊಕ್ಯಾಬುಲರಿ. ಅಂದರೆ ಇಲ್ಲಿ ತಪ್ಪಾಗಿರೋದನ್ನೇನು ಗುರುತಿಸಿ ಅಂದಿದ್ದಾರೆ. ಉತ್ತರವನ್ನು 50ನೇದು ಒಂದೇದು. ವೆನ್ ದಿ ಟೀಚರ್ ಇನ್ಸ್ಟ್ರಕ್ಟ್ ಟು ಕ್ಲಾಸ್ ದ ಲಿಟಿಸ್ ದ ಸ್ಟೋರಿ ಗೆಟ್ ದಿ ಜನರಲ್ ಐಡಿಯಾ ವಾಟ್ ಇಟ್ ಅಬೌಟ್. ಶಿ ಈಸ್ ಏಮಿಂಗ್ ದಿ ಲೆಸನ್ ಸ್ಟೇಜ್ ಆಫ್ listening for gist. Improvement, practical, substitute, photograph. These words fall into the group of ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ವಿತ್ ದಿ ಕರೆಕ್ಟ್ ಯೂಸ್ ಹೋಮೋಫೋನ್ ಇನ್ ಸಿ. 53ನೇದು ಸಿ. ದ ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ರಿಮೈನ್ಡ್ ಸ್ಟೇಷನರಿ ಫಾರ್ ಅ ಲಾಂಗ್ ಟೈಮ್ ಥ್ರೂ ವಿ ಹ್ಯಾವ್ ವೇಸ್ಟೆಡ್ ಅ ಲಾಟ್ ಆಫ್ ಸ್ಟೇಷನರಿ ಆನ್ ಅನಾಲಿಸಿಸ್. Proficiency in writing second language English learning is required for to record document which may be used in future. The interaction technique that is commonly used practice language function of language is dialogue chains. The kind of objective type test item that fall out the group is, the answer is multiple choice type item. ಇಲ್ಲಿ ಒಂದು ಕನ್ವರ್ಸೇಷನ್ ಇದೆ. ಅಂಡರ್ಸ್ಟ್ಯಾಂಡ್ ದಿ ಸ್ಟೇಟ್ಮೆಂಟ್ ಎಕ್ಸ್ಪ್ರೆಷನ್ ಎಂದು ಉತ್ತರವನ್ನು ಹೇಳುತ್ತೇನೆ. ದ ಥರ್ಡ್ ಒನ್, ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ MLA ಫಾರ್ ಫಸ್ಟ್ ಟೈಮ್. ದಿಸ್ ಸ್ಟೇಟ್ಮೆಂಟ್ ಕ್ಯಾಂಟ್ ಬಿ ರಿಟನ್ ಕರೆಕ್ಟ್ಲಿ. ಅಂದರೆ ಒಂದು ವಾಕ್ಯ ಇದೆ, ಅದನ್ನು ಸರಿಯಾಗಿ ಬರೆದರೆ ಮುಖ್ಯವಾಗಿ ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ an MLA ಫಾರ್ ದಿ ಫಸ್ಟ್ ಟೈಮ್. The speaking ability gives the learner enough confidence to acquire the skills of reading, writing. This means that the learner must learn to use the language orally first. The snail has written the words blame, walk, talk as a bam, walk, talk. Her teacher must about this. ಸೈಲೆಂಟ್ ಲೆಟರ್ಸ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಮುಂದಿನ ಭಾಗದಲ್ಲಿ ತೆಗೆದುಕೊಂಡು ಬರುತ್ತೇವೆ. ಯಾರು TT ಪರೀಕ್ಷೆಯನ್ನು ಬರೆದಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಈ ಒಂದು ಉತ್ತರಗಳು ಕೊನೆಯದಾಗಿ ಇರುವುದಿಲ್ಲ, 100ಕ್ಕೆ 100ರಷ್ಟು ಸಮೀಪದ ಉತ್ತರಗಳೇ ಆಗಿವೆ. ಆದರೂ ಸಹ ಅಫಿಷಿಯಲನ್ನು ನೋಡಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.